ದರ್ಶನ್ ಅಭಿಮಾನಿಗಳು ಯಾರು ಇರ್ತಾರಲ್ಲ ಅವ್ರನ್ನ ಒಬ್ರೊಬ್ರನ್ನೇ ಮನೆಯಿಂದ ಹೊರ ಕಳಿಸ್ತಾ ಇದ್ದಾರೆ ಅನ್ನೋಂತ ಒಂದಿಷ್ಟು ಮಾತು ಬರುತ್ತೆ. ಅದು ಎಷ್ಟು ಸರಿಯಾಗುತ್ತೆ ಆ ಥರ ಮಾತು ಅಂತ? ಐ ಡೋಂಟ್ ಥಿಂಕ್ ಆ ಥರ ಏನೂ ನಡೆಯಲ್ಲ. ಬಟ್ ಎಲ್ಲಿ ಅವ್ರಿಗೆ ಏನು ಅನಿಸ್ತಾ ಇರುತ್ತೆ ಫ್ಯಾನ್ಸ್ಗೆ, ಯಾಕಂದರೆ ಅವ್ರು ಇಷ್ಟಪಟ್ಟಿರುವಂಥ ವ್ಯಕ್ತಿ ದರ್ಶನ್ ಸರ್ ಜೊತೆ ಇದ್ದಂಥ ವ್ಯಕ್ತಿ ನಾನಾಗಿರ್ಬೋದು, ಇನ್ನೊಬ್ರು ಆಮೇಲೆ ಇವರು ಯಾರು ನಮ್ಮ ಅನುಷ್ ಅವರಾಗಿರ್ಬೋದು, ಎಲ್ಲರೂ ಕಾಣಿಸ್ಕೊಂಡ್ರು. ಅವ್ರು ಎಲೆಕ್ಷನ್ ಟೈಮಲ್ಲೆಲ್ಲ ಹೋಗಿದ್ದು, ಪ್ರಚಾರ ಮಾಡಿದ್ದು. ಸೊ ಎಲ್ಲೋ ಅವ್ರ ಕ್ಲೋಸ್ ಆಗಿರೋರೇ ಆಚೆ ಬರ್ತಾರೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಬಟ್ ಎಲ್ರಿಗೂ ಒಂದು ಗೊತ್ತು, ವೋಟಿಂಗ್ ಅನ್ನೋದು ಇಲ್ಲ, ಆಮೇಲೆ ನಾಮಿನೇಷನ್ ಅನ್ನೋದು ಎಲ್ಲ ಟ್ರಾನ್ಸ್ಪರೆಂಟಾಗಿ ಇರುತ್ತೆ, ವೋಟ್ ಶೇರ್ ಅಂತ ಇರುತ್ತೆ, ಇದೆಲ್ಲರಿಗೂ ಗೊತ್ತಿರುತ್ತೆ. ಅದೇನೋ ವೋಟಿಂಗ್ ಇದರಲ್ಲೇ ಬಂದಿರುತ್ತೆ. ಆ್ಯಂಡ್ ನನ್ನ ವಿಚಾರಕ್ಕೆ ಬಂದಾಗ ಕೆಲವರು ಐ ಥಿಂಕ್ ಎಲ್ಲೋ ಒಂದು ಕಡೆ ಧರ್ಮದ ಒಳ್ಳೆತನ ಹಂಗೆ ಬಂದ್ಬಿಡ್ಲಿ ಆಚೆ ಅಂತ ಅನ್ಸಿರ್ಬೋದು. ಚೇಂಜ್ ಆಗೋದು ಬೇಡ, ಹಂಗೆ ಬಂದ್ರೆ ಅವನು ಇದೇ ತರ ಒಂದು ವ್ಯಕ್ತಿತ್ವ ಇಟ್ಕೊಂಡು ಮುಂದೆ ಹೋಗ್ಲಿ ಲೈಫಲ್ಲಿ ಅನ್ನೋದಕ್ಕೂ ಒಂದು ಎಕ್ಸಾಂಪಲ್. ಅಂದ್ರೆ ಎಲ್ಲೋ ಒಂದ್ ಕಡೆ ಚೇಂಜ್ ಆಗ್ತಾ ಇತ್ತಾ ನಿಮ್ಮ ಮನೇಲಿ ಸಿಚುವೇಶನ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ? ನಿಮ್ ವ್ಯಕ್ತಿತ್ವ ಚೇಂಜ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇಲ್ಲ? 100% ವ್ಯಕ್ತಿತ್ವ ಅಂತ ಚೇಂಜ್ ಆಗ್ತಿರಲಿಲ್ಲ, ಬಟ್ ತುಂಬಾ ಓಪನ್ ಅಪ್ ಆಗಿದ್ದೆ. ಲಾಸ್ಟ್ ವೀಕಲ್ಲಿ ಅವರೇ ಮನೆಯವರಲ್ಲೇ ಹೇಳ್ತಾ ಇದ್ರು, ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮತ್ತೆ ಕಳಪೆ ಕೊಡೋ ಇದರಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದೆ, ತುಂಬಾ ಒಂದು ಸ್ಟ್ಯಾಂಡ್ಸ್ ತೊಗೊಂಡು ಮಾತಾಡಿದೆ. ಆಮೇಲೆ ಒಂದು ಫುಲ್ ಸ್ಪಷ್ಟತೆ ಇತ್ತು ನೀನು ಕೊಟ್ಟಿದ್ದು ರೀಸನ್ಸ್. ಆಮೇಲೆ ಮಂಜಣ್ಣ ಬಂದ್ಬಿಟ್ಟು ಏನು ಗುರು ಇಷ್ಟೊಂದೆಲ್ಲ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ, ತುಂಬ ಚೆನ್ನಾಗಿ ಮಾತಾಡಿದೆ ಅಂತ ಈ ಥರ ರೇಗಿಸೋದು. ಆಮೇಲೆ ಎಲ್ಲೋ ಒಂದು 1 ಲೈನರ್ಸು 1 2 ಲೈನರ್ಸ್ ಪಂಚ್ ಡೈಲಾಗ್ಸ್ಗಳು ಅದು ಇದು ಎಲ್ಲೆಲ್ಲೋ ಬರ್ತಾ ಇತ್ತು. ಸೊ ಅದನ್ನೆಲ್ಲ ನೋಡಿದಾಗ ಅವ್ರಿಗೆಲ್ಲ ಅನಿಸ್ತಾ ಇತ್ತು, ಇಲ್ಲ ಎಲ್ಲಿತ್ತು ಇದೆಲ್ಲ ಇಷ್ಟು ದಿನ ಅಂತ. ತ್ರಿವಿಕ್ರಮ್ ಬಾಯಲ್ಲೇ ಬಂದಿತ್ತು, ಎಲ್ಲಿತ್ತು ಇದೆಲ್ಲ ಇಷ್ಟು ದಿನ ಅಂತ. ಆಮೇಲೆ ತ್ರಿವಿಕ್ರಮ್ ಒಂದು ಕ್ಯೂಟಾಗಿ ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಅಂತ ಒಂದು ಹೇಳ್ತಾರೆ ನನ್ನ ಬಗ್ಗೆ. ಐ ಥಿಂಕ್ ದಟ್ ಇಸ್ ವೆರಿ ವೆರಿ ನೈಸ್ ಟು ಹಿಯರ್ ಆಲ್ ದಿಸ್ ಥಿಂಗ್ಸ್. ಅದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಾನು ಆಟ ಮೋಸ್ಟ್ಲಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತಿದೆ, ಇನ್ನೂ ಮುನ್ನೋಗ್ತಿದೆ. ಕ್ಯಾಪ್ಟನ್ಸಿ ಟಾಸ್ಕ್ 2 ಸರಿ ತುಂಬ ಹತ್ರದಲ್ಲಿ ತಪ್ಪೋಯ್ತು. ಬಟ್ ಇನ್ನೂ ಏನಾದರೂ ಒಂದು ಪವರ್ಫುಲ್ಲಾಗಿ ಮಾಡೋಣ ಅಂತ ಇಲ್ಲ. ನನ್ನ ಟಾಸ್ಕ್ ಖುಷಿ ಅಂತ ಬಂದಾಗ ಇನ್ನೂ ಮುನ್ನೋಗ್ತಿದೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಭವ್ಯ ಅವ್ರದ್ದು ಆ ಬಿಡ್ಡಿಂಗ್ ಟೈಮಲ್ಲಿ ನನಗೆ ಬೇರೆ ಇದಕ್ಕೆ ಕಳಿಸ್ತಾರೆ, ಬೇರೆ ಟೀಮ್ಗೆ ಸೈಲೆಂಟಾಗಿ. ಭವ್ಯ ಸಿಕ್ಕಾಬಿಡೆ ರೇಗಿಸ್ಬಿಟ್ಟಿದ್ದೀನಿ. ಪ್ರೊಫೆಷನಲ್ ಬಿಡ್ಡರ್ ಥರ ಕೂತ್ಕೊಂಡು ಸ್ಟೈಲ್ ಆಗಿ ಕೂತ್ಕೊಂಡು ತೊಗೊಂಡು ಹಿಂಗೆ ಎಸ್ತೆ ಅದನ್ನ ಅಂತ. ಅವ್ರ ಕಣ್ಣಲ್ಲಿ ಇಲ್ಲ ನಾನು ಎಸ್ತಿಲ್ಲ ಅದನ್ನ, ಇಲ್ಲ ಹಿಂಗೆ ಇಟ್ಕೊಂಡಿದ್ದೆ ಹೆಂಗೆ 450 ಅಂತ ತಕ್ಷಣ ಹಿಂಗೆ ಹಾಕಿದ್ರೆ ಹಿಂಗೆ ಪ್ರೊಫೆಷನಲ್ ಎಲ್ಲೋ ಒಂಥರ ಟಪ್ ಅಂತ ಹೊಡಿತು ನನಗೆ. ಇರಲಿ ಅಂದೆ. ಅಯ್ಯೋ ಇಲ್ಲ ನಾನು ಆ ಥರ ಮಾಡಿರಲಿಲ್ಲ, ಆ ಥರ ಎಲ್ಲ ಮರ್ಯಾದೆಗೋಸ್ಕರ ಒಂದು 1000 ರೂಪಾಯಿಗಾದ್ರೂ ಒಂದು 1000 ಪಾಯಿಂಟ್ಸ್ಗಾದ್ರೂ ತೊಗೊಳಕ್ಕಾಗಿಲ್ವಾ, ರಾಕಿ ಅದು ಇದು ಅಂತ ನನಗೆ ಎಂಕರೇಜ್ ಮಾಡಿ ಆಡಬೇಕು ಪ್ರೂವ್ ಮಾಡ್ಬೇಕು ಅಂದ್ಬಿಟ್ಟು ನೀನು ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಅಂತ. ಇಲ್ಲ ಆ ಥರ ಎಲ್ಲ ನಾವು ಏನೋ ಪ್ಲ್ಯಾನ್ ಇತ್ತು, ಏನೋ ಸ್ಟ್ರಾಟಜಿ ಇತ್ತು. ಪಾಪ ಏನು ಅಂದರೆ ಅವ್ರು ಮಾಡಿದ್ದು. ಆಮೇಲೆ ರಜತ್ ಪಕ್ಕದಲ್ಲಿ ಕೂತಾಗ, ರಜತ್ ಟೀಮಿಗೆ ಹೋದಾಗ ನಾನು ಪಕ್ಕದಲ್ಲಿ ಕೂತಾಗ ಬಿಡುವರು ಏನೆಲ್ಲ ನಾನು ರಜತ್ಗೆ ಹೇಳಿದೆ, ಮಾರ್ಕೆಟ್ ಇಲ್ಲ ಅಂದ್ರೂ ಮರ್ಯಾದೆ ಇದೆ ಪರವಾಗಿಲ್ಲ ಅಂತ ಹೇಳಿದೆ. ಅದು ರಜತ್ ನಾನು ಆಚೆ ಹೋಗ ಎಲ್ಲರೂ ಅಳ್ತಿದ್ರು, ನಾನು ಫುಲ್ ಅಳ್ತಾ ಇದ್ದೀನಿ, ಸೀರಿಯಸ್ ಆಗಿದ್ದೀನಿ, ಎಮೋಷನಲ್ ಆಗಿದ್ದೀನಿ. ರಜತ್ ಒಂದು 1 ಲೈನರ್ ಹೊಡಿತಾರೆ, ಅಲ್ಲ ಗುರು ಇದ್ದಿದ್ದು ನೀನು ಒಳ್ಳೆಯವನು, ನೀನೇ ಹೋಗ್ಬಿಡ್ತಿದ್ದಿಲ್ಲ ಗುರು ನಾನು ಬಿಟ್ಟು ಅಂತ. ಆಮೇಲೆ ಅದೇ ಇಲ್ಲಪ್ಪ ಪ್ರತಿಯೊಬ್ಬರೂ ಒಳ್ಳೆಯವರೇ ಇಲ್ಲಿ ಅಂತ ತಪ್ಪಿಕೊಂಡು. ಆ್ಯಂಡ್ ಲಾಸ್ಟಲ್ಲಿ ಹೋಗು ಗುರು ಡೋಂಟ್ ವರಿ, ಮಾರ್ಕೆಟ್ ಇದೆ, ಮರ್ಯಾದೆ ಇದೆ, ಏನು ತಲೆ ಕಚ್ಕೊಂಡು ಅಂತ. ವೆರಿ ಸ್ವೀಟ್ ಪರ್ಸನ್ ಅವರನ್ನು ರಜತ್. 22 ನಿಮ್ದು ಟೆನೆಂಟ್ ಮೂವಿ ರಿಲೀಸ್ ಆಯ್ತು. ಸೊ ಹೊರಗಡೆ ಬಂದ್ಮೇಲೆ ನೀವು ಟೀಮ್ ಜೊತೆ ಹೋಗಿ ನೋಡ್ಕೊಂಡ್ ಬಂದ್ರ, ಹೆಂಗೆ ರೆಸ್ಪಾನ್ಸ್ ಯಾವ ತರ? ಇಲ್ಲ, ನನಗೆ 2 ದಿನ ಈ ಪ್ರೋಟೋಕಾಲ್ ಇರೋದ್ರಿಂದ ನಾನು ಹೋಗಕ್ಕಾಗಲ್ಲ. ಬಟ್ ಖಂಡಿತ ಬುಧವಾರ ನಾವು ಒರೈನ್ ಮಾಲಲ್ಲಿ 5 o'clock ಶೋ, ಸ್ಪೆಷಲ್ ಸ್ಕ್ರೀನಿಂಗ್ ಶೋ ಥರ ಹಾಕಿದ್ದಾರೆ. ಸೊ ಅಲ್ಲಿ ಹೋಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ಕೆಲವು ನೋಡಿದ್ದಾರೆ ಆಲ್ರೆಡಿ, ಒಂದು ಒಳ್ಳೆ ರೆಸ್ಪಾನ್ಸ್ ಬಂದೈತೆ. ಜನ ಧರ್ಮನ ಒಂದು ನೆಗೆಟಿವ್ ಶೇಡಲ್ಲಿ ನೋಡೋಕ್ಕೆ ಒಂದು ಒಳ್ಳೆ ಇದು ಅವಕಾಶ. ಇದು ತುಂಬ ನೆಗೆಟಿವ್ ಶೇಡ್ ಇದೆ ನನ್ನ ಅದರಲ್ಲಿ. ಮನೆ ಮೇಲೆ ಒಬ್ಬ ಹುಡುಗ ಟೆನೆಂಟ್ ಆಗಿದ್ದಾಗ ಯಾವ ಥರ ಇರ್ತಾನೆ, ಒಂದು ಕುಡಿಯೋದಾಗಿರ್ಬೋದು, ಸಿಗಚೇರೋದಾಗ, ಈ ಥರ ಒಂದು ಒಬ್ಬ ಬ್ಯಾಚುಲರ್ ಇದ್ದರೆ ಯಾವ ಥರ ಇರ್ಬೋದು, ಅಂದರೆ ತುಂಬ ಇದಾಗಿದ್ದವನು ಹೆಂಗಿರ್ಬೋದು ಅನ್ನೋದು ಟೆನೆಂಟಲ್ಲಿದೆ. ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಜನಕ್ಕೆ ಇಷ್ಟಪಡ್ತಾರೆ. ಇದು ಟ್ವಿಸ್ಟ್ ಅದನ್ನು ಇಷ್ಟಪಡ್ತಾರೆ ಜನ.